ಬರೂರು ಹೆಣ್ಣಿಗೆ ತವರು ಅಂತಂದರೆ ಏನೆಲ್ಲವೂ ಇರಲಿಲ್ಲ ಎಂದರು. ತಂಗಳದ ರೊಟ್ಟಿಯೇ ಅಲ್ಲಿ ಸಿಕ್ಕರು, ಹಡೆದ ಕರಳನ್ನ ಮರೆಯಲಾಗಲ್ಲ. ತವರು ತವರು ಚಿಕ್ಕಂದಿನಿಂದ ಹಡೆದು ಮೊಲೆ ಹಾಲನ್ನಿಸಿ ಬೆಳೆಯಿಸಿ ಭಾಗ್ಯವ ನೀಡಿಸಿ ಗಂಡನಿಗೆ ಕೊಟ್ಟು ಮದುವೆ ಮಾಡಿದರು. ತವರೂರ ಮೇಲೆ ಹೆಣ್ಣಿಗೆ ಎಷ್ಟು ವ್ಯಾಮೋಹ ಅಂತಂದ್ರೆ, ಒಬ್ಬ ಹೆಣ್ಮಗಳು ಚೊಚ್ಚಲ ಹೆರಿಗೆಗೆ ಹೋಗಿದ್ಲು, ಚೊಚ್ಚಲ ಬಾಣೆತನಕ್ಕೆ ಹೋಗಿದ್ಲು. ಹೋದಂಥ ಹೆಣ್ಣುಮಗಳು ಇನ್ನೇನು ಹಡದ್ಲು, 5 ತಿಂಗಳದ ಕೂಸಾತು. ಹೋಗುವಾಗ ನನ್ನ ಮಗಳ ಶಕ್ತದಾಳ ಅಂತ ಒಂದು ಎಮ್ಮೆ ಜೊತೆ ಕರ ಹೈನ ಇದ್ದಿದ್ದು ಎಮ್ಮೆಗೆ ಬಂಡೆಗೆ ಕಟ್ಟಿ ಬಂಡ್ಯಾಗ ಕುಂದ್ರಿಸಿ ಎಲ್ಲ ಗೋಡಂಬಿ ಇಂಥದ್ದು ತಿನ್ನಾಕ ನನ್ನ ಮಗಳಿಗೆ ಇರಲಿ, ನಡಗಟ್ಟಾಗ್ಲಿ ಅಂತಂದು ಎಲ್ಲವೂ ಕೊಟ್ಟು ಕಳಿಸುವಾಗ ಆಕಿ ಹೆಣ್ಮಗಳು ತೊಟ್ಟಿಲ ಹೊತಗೊಂಡು ತೌರು ಬಣ್ಣ ಊಟಗೊಂಡು, ತೊಟ್ಟಿಲ ಹೊತಗೊಂಡು ಇನ್ನು ತೌರು ಬಣ್ಣ ಊಟಕೊಂಡು, ಅಪ್ಪ ಕೊಟ್ಟೆಮ್ಮೆಯ ಹೊಡಕೊಂಡು, ತವರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಕೋಲ. ಎಷ್ಟು ಚಂದ ಐತಲ್ಲ. ನಮ್ಮ ತಾಯಂದಿರರು ಕುಟ್ಟುವಾಗ, ಬೀಸುವಾಗ, ಕೇರುವಾಗ, ಅಡಗೆ ಮಾಡುವಾಗ, ಹಿಂಡುವಾಗ, ಮೊಸರ ಕಡೆಯುವಾಗ ಹಾಡ್ತಿದ್ರವಾಗ. ಎಷ್ಟು ಚಂದ. ಇನ್ನೊಮ್ಮೆ ನೆನಪಿಸ್ತೀನಿ. ತ್ರಿಪದಿ 15ನೇ ಧರ್ಮದಲ್ಲಿರುವಂತಹದ್ದು, ಸಂಚಿ ಹೊನ್ನಮ್ಮ ಬರೆದಂತಹದ್ದು. ತೊಟ್ಟಿಲ ಹೊತಗೊಂಡು ತವರ ಬಣ್ಣ ಊಟಕೊಂಡು, ತೊಟ್ಟಿಲ ಹೊತಗೊಂಡು ತವರ ಬಣ್ಣ ಊಟಕೊಂಡು, ಅಪ್ಪ ಕೊಟ್ಟ ಮೇಯ ಹೊಡಕೊಂಡು, ತವರೂರ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಕೋಲ. ಸಕ್ಕರಿಯ ಒಡೆಗಲ್ಲೆ ಸವಿಯ ಮುತ್ತಿನ ಕಲೆ, ರತ್ನದ ಕಲೆ ರಜಗಲ್ಲೆ, ಸಕ್ಕರೆಯ ಬೇಸುವ ರನ್ನದ ಕಲೆ. ಅಪ್ಪ ಕೊಟ್ಟಾನಂತ ಬೀಸಕ್ಕಲ್ಲ, ಅಪ್ಪ ಕೊಟ್ಟಿದ್ದು, ಅವ್ವ ಕೊಟ್ಟಿದ್ದು. ಅವ್ವನ ಮನೆಯ ಮುಂದೆ ಮಲ್ಲಿಗೆಯ ಬಳ್ಳಿ ಆ ಹಂದ್ರ ತುಂಬಾ ಹರಡಿ ಹೂಗೊಂಚಲು ಬಿಚ್ಚಿ ಘಮಘಮಿಸೋದು, ಅದನ್ನೆಲ್ಲ ನೆನಪಿರ್ತದ ತಾಯಂದಿರಿಗೆ. ನಿಮ್ಮ ಅಪ್ಪಂದು ಏನು ಹೇಳ್ತೀಯಾಳ ಅಂತ ಅಂದುಬಿಟ್ರ ಅವತ್ತು ರೊಟ್ಟಿ ಬಂದಾಕು. ಎಷ್ಟಾತ್ ನಿಮ್ಮ ಅವ್ವಂದು ಅಂದ್ರ ಆತವತ್ತ ಊಟ ಬಂದಾಗ್ತದೆ. ಭಾಳ ಚಲೋ ಉಣಬೇಕು ನೀವೆಲ್ಲ ಲಗ್ನ ಆಗಿ ಅಂತಂದ್ರೆ ಅವ್ರ ಅವನ್ನ ಅವ್ರ ಅಪ್ಪನ ಕೊಂಡಾಡ್ಬೇಕು. ಹಂಗೇನಿಲ್ಲ. ಹಡೆದ ಕರಳು ಬಹಳ ದೊಡ್ಡದು, ಬಹಳ ದೊಡ್ಡದು. ಹಡೆದ ಕರಳಿನ ಕಿಮ್ಮತ್ ಎಷ್ಟದ ಅಂತಂದ್ರ 9 ತಿಂಗಳ ಹೊಟ್ಟೆಯಲ್ಲಿ ನಮ್ಮನ್ನ ಇಟ್ಕೊಂಡು ಜೋಪಾನ ಮಾಡುವಾಗ ನಾನೇನಾದ್ರೂ ಉಂಡ್ರ ಹಸಿಮೆಣಸಿಕಾಯಿ ಇಂಥದ್ದೇನಾದ್ರೂ ಭಾಳ ಉಂಡ್ರ ಹೊಟ್ಟೆಯಲ್ಲಿರುವ ಕೂಸಿಗೆ ತೊಂದರೆಯಾದೀತು. ಆ ತಾಯಿಯ ತಪಸ್ಸು ಎಷ್ಟು ದೊಡ್ಡದದ, ಆ ತಾಯಿಯ ತಪಸ್ಸು ಎಷ್ಟು ದೊಡ್ಡದದ. ಹೊಟ್ಟೆ ದೊಡ್ಡದಾದಂಗೆಲ್ಲ ಈ ಕಡೆ ಒಳ್ಳೆ ಮಲಗೋಂಗಿಲ್ಲ, ಈ ಕಡೆ ಹೊಳ್ಳಿ ಮಲಗೋಂಗಿಲ್ಲ, ಹೊಟ್ಟೆ ನೆಲಕ್ಕೆ ಹಚ್ಚೋಂಗಿಲ್ಲ. ತಂಗಿ ಹುಷಾರವಾ ಅಂತ ಹೇಳ್ತಾರೆ ಹಿರಿಯರು. ಬಾಗಲಿಕ್ಕೆ ಬರೋದಿಲ್ಲ, ನಡ ಸೆಟದು ಹೋಗಿರ್ತದ. ತಾಯಿಯ ತ್ಯಾಗ ಜಗತ್ತಿನಲ್ಲಿ ಇನ್ನೊಬ್ರು ಮಾಡೋಂಗಿಲ್ಲ. ಇನ್ನೊಬ್ರು ಯಾರಾದ್ರೂ ತಾಯಿಗಿಂತ ದೊಡ್ಡವರು ಇದ್ರೆ ಗುರು ಒಬ್ಬ. ಹಡೆದ ತಾಯಿ
ತಂದೆ ಹಡ್ದವನಿಗೆ ಹೆಸರೇನು? ತಂದೆ. ಎಲ್ಲಿದ್ದ ತಂದ? ಶಿವನಲ್ಲಿ ಇರುವ ಜೀವವನ್ನ ಭೂಲೋಕಕ್ಕೆ ತಂದ ಕಾರಣ ಅವನಿಗೆ ತಂದೆ. ತಂದೆ ಎಂದರು. ಇನ್ನ ತಂದೆಯ ಗರ್ಭವನ್ನ ತನ್ನ ಉಡಿಲಲ್ಲಿ ತುಂಬಿಕೊಂಡ ತಾಯಿ ಆಯಿ, ಆಯತವ ಮಾಡಿಕೊಂಡಕ್ಕ ಆಯಿ, ತಾಯಿ ಅಂದ್ರ ಆಕೆಗೆ. ಅದಕ್ಕೆ ಈ ತಂಗಿ ತೊಟ್ಟಿಲ ಹೊತ್ತಕೊಂಡ ತೌರ್ಬಣ್ಣ ಊಟಕೊಂಡ ಅಪ್ಪ ಕೊಟ್ಟ ಮೇಯ ಹೊಡಕೊಂಡು ಬರುವಾಗ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಕೋಲ. ಯಾಕೆ ನೋಡಿದ್ಲು ಅಂತಂದ್ರ ಅವರಪ್ಪ ಮುರು ಚುಚ್ಚನ ಮಗನಿಗೆ ಬಂಗಾರ ಕೊಟ್ಟಾನ. ಮತ್ತ ಎತ್ತು ಬಂಡಿ ಕೊಳ್ಳ ಕಟ್ಟಿ ಗುಳಾರಿ ಬಂಡಿಯೊಳಗ ಈಕಿಗೇನು ಬೇಕು ಪೌಷ್ಟಿಕ ವಸ್ತು ಆಳ್ವಿ ಮೊದಲಿಡೋದು ಎಲ್ಲವನ್ನೂ ಕೊಟ್ಟಾನ. ಕೇರ್ ಬೀಜ, ದ್ರಾಕ್ಷಿ, ಗೋಡಂಬಿ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ. ಅಷ್ಟಲ್ದ ಹೈನ ಅವ್ರ ಮನ್ಯಾಗ ಹೆಂಗಿರ್ತತೋ ಏನೋ ಅಂತ ಅದ ಈದ ಹೈನವ ಕೊಡುವ ಎಮ್ಮೆ ಜೊತೆಯಲ್ಲಿ ಕರ ಕೊಟ್ಟಾನ. ಇಷ್ಟು ಬಂಡಿ ಕಟ್ಕೊಂಡು ಇಷ್ಟತ್ತನ ತವರೂರು ಮನಿ ನೋಡಾಕತ್ತಿದ್ಲಲ್ಲ, ಬಂಡಿ ಹಿಂಗ ಗುಡ್ಡದ ಏರ್ ಹತ್ತಾಕತ್ತಿತ್ತು. ಏರ್ ಹತ್ತಿ ಇಳಿತಲ್ಲ, ಇಳಿಯ ಮುಂದೆ ತವ್ರ ಮನಿ ಕಾಣಿಸ್ಲಾರ್ದಂಗಾತು. ಅದಕ್ಕೆ ನನ್ನ ತವ್ರ ಮನಿ ಇನ್ನೊಮ್ಮೆ ನೋಡ್ಬೇಕಂತ ಡಂಬುರ್ಗೆ ಹಿಡ್ಕೊಂಡು ಆ ಬಂಡಿ ಆ ಕಡೆ ಈ ಕಡೆ ಇರ್ತಾವಲ್ಲ ಡಂಬು, ಅದಕ್ಕೆ ಡಂಬುರ್ಗೆ ಅಂತಾರ, ಅವು ಹಿಡ್ಕೊಂಡು ಎದ್ದು ನಿಂತ್ಕೊಂಡಾಗ್ತಾಳ. ನಮ್ಮಪ್ಪ ನಮ್ಮವ್ವ ಸಾಕಿಸಲು ಹಿರತ್ತವರು ಹೆಂಗೈತಿ ಅಂತ ಮರೆಯಲಾರದು ಸ್ವಾಮಿ ತವರು. ಕರುಣಾಳು ಶಂಕರನೇ ಭಕ್ತ ಕಿಂಕರನೇ ಹೋಗಿ ಬರುವೆನು ವರವ ನೀಡೈ.